ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈ ವ್ಲಾಗ್ ಬಂದು ಅಮ್ಮ ಬಂದಿದ್ರಲ್ಲ ಅದರ ನೆಕ್ಸ್ಟ್ ಡೇದು ವ್ಲಾಗ್ ಇದು. ಅಂದರೆ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ವ್ಲಾಗಲ್ಲಿ ಅಮ್ಮ ಬಂದಿರೋ ನೆಕ್ಸ್ಟ್ ಡೇ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಅಮ್ಮ ಹೊರಡ್ತಾರೆ, ಅದಕ್ಕೆ ಅಂತ ಹೇಳಿ ವೆಜಿಟೇಬಲ್ ಬಾತ್ ಮತ್ತು ವಡೆ ಮಾಡೋಣ ಅಂತ ಹೇಳಿ ಬಾತ್ಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ವಡೆಗೆ ನೆನೆ ಹಾಕಿದ್ರು ಅತ್ತೆ ನೈಟೇ. ನೆಕ್ಸ್ಟ್ ಇವಾಗ ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಆಯಿತು. ಅಲ್ಲಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವೆಲ್ಲನೂ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇವಾಗ ವಡೆ ಮಾಡಬೇಕು. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇವತ್ತು ಅಮ್ಮ ಊರಿಂದ ಹೊರಡ್ತಿದ್ದಾರೆ. ಸೊ ಒನ್ ನೈಟ್ ಅಂದರೆ ಒಂದಿನ ಮಾತ್ರ ಇಲ್ಲಿ ಸ್ಟೇ ಆಗಿದ್ದರು. ನೆಕ್ಸ್ಟ್ ಡೇ ಇಲ್ಲಿಂದ ಹೊರಡ್ತಿದ್ದಾರೆ. ಸೊ ಅಮ್ಮನೇ ವಡೆನ ಬಿಡ್ತೀನಿ, ನಾನು ಎಣ್ಣೆಗೆ ಬಿಡ್ತೀನಿ ಅಂತ ಹೇಳಿ ವಡೆ ಮಾಡ್ತಿದ್ರು ನಮ್ಮಮ್ಮನೇ. ಸೊ ಬಾತು ರೆಡಿ ಆಗ್ತಿದೆ. ಪಕ್ಕದಲ್ಲೇ ಕುಕ್ಕರಲ್ಲಿ ವಿಸಿಲ್ ಆದರೆ ಬಾತ್ ರೆಡಿ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ನಾವು ಮಾಡಿರೋದು ಹಲಸಂದೆ ಬೇಳೆ ಮತ್ತು ಕಡಲೆಬೇಳೆದು ವಡೆ. ತುಂಬ ಚೆನ್ನಾಗಿ ಬಂದಿತ್ತು, ಬೇಯ್ತಿದೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ವೆಜಿಟೇಬಲ್ ಬಾತ್ ಕೂಡ ರೆಡಿ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಬಾತ್ ಎಲ್ಲ ರೆಡಿ ಆದಮೇಲೆ ಅದಕ್ಕೋಗಿ ಬಾಕ್ಸ್ ಪ್ಯಾಕ್ ಮಾಡಬೇಕಲ್ಲ, ಸೊ ಬಾಕ್ಸ್ಗೆಲ್ಲ ಹಾಕಿಟ್ಟಿದ್ದೀನಿ ಮತ್ತು ವಡೆ ಮತ್ತು ಬಾತನ್ನ. ಸೊ ಅವ್ರು ಜಾಸ್ತಿ ವಡೆ ತಿನ್ನಲ್ಲ, ಅವ್ರು ತಿನ್ನೋದೇ ಅಪರೂಪ ವಡೆನ ಮಾಡಿದ್ರೆ ಮನೇಲಿ. ಜಾಸ್ತಿನೂ ಮಾಡೋಕ್ಕೆ ಹೋಗಲ್ಲ, ಅಮ್ಮ ಬಂದಿದ್ರು ಅಂತ ಹೇಳಿ ಮಾಡಿರೋದು ಅಷ್ಟೇ. ಸೊ 1-2-3 ವಡೆ ಹಾಕ್ಸ್ಕೊಂಡ್ರು ಬಾಕ್ಸ್ಗೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ ವಡೆನ ನಮ್ಮಮ್ಮ ನಾನೇ ಬೇಯಿಸ್ತೀನಿ ಬಿಡಮ್ಮ ಅಂತ ಹೇಳಿ ನಾನೇ ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಅಂದರೆ ಇದು ಹಲಸಂದೆ ಬೇಳೆ ಮತ್ತು ಕಡಲೆಬೇಳೆ ಅಂತ ಹೇಳಿದ್ನಲ್ಲ, ನೈಟೇ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ, ಅಂದರೆ ನೀರು ಹಾಕ್ಬಾರ್ದು, ಗ್ರೈಂಡ್ಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು, ನೀರು ಹಾಕ್ತೇನೆ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನನಗೆ ತುಂಬಾ ಇಷ್ಟ ವಡೆ ಅಂದರೆ ಜಾಸ್ತಿ ಏನು ತಿನ್ನೋಕ್ಕಾಗಲ್ಲ, ಒಂದು 2-3 ತಿನ್ಬೋದು ಅಷ್ಟೇ. ಸೊ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಅಮ್ಮ ಬಂದಾಗಲಿಂದ ನನ್ನ ಪಾಪು ಆರ್ವಿ ಅಮ್ಮನ ಜೊತೆನೇ ಇದ್ದಾಳೆ. ಅಮ್ಮನ ಬಿಟ್ಟೇ ಇಲ್ಲ, ಹೊರಟೋಗ್ತಾರೆ. ಅವರು ಬಂದ ತಕ್ಷಣ ಹೇಳ್ತಿದ್ಲು, ನಡಿ ಊರಿಗೆ ಹೋಗೋಣ ಅಂತ ಹೇಳಿ. ಇಲ್ಲ ಇವತ್ತು ಇರ್ತೀನಿ, ನಾಳೆ ಹೋಗೋಣ, ನಿನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು ಅಮ್ಮ. ಅಮ್ಮನ ಬಿಟ್ಟು ನೈಟ್ ನನ್ನ ಜೊತೆನೇ ಮಲಗಿದ್ಲು, ಬಟ್ ಮಲಗಬೇಕಾದ್ರೂ ನಿನ್ನ ಜೊತೆ ಅಂತ ಹೇಳ್ತಿದ್ಲು ಅಮ್ಮನ ಜೊತೆ. ಆಮೇಲೆ ಅವಳು ನನ್ನನ್ನು ಬಿಟ್ಟು ಮಲಗಲ್ಲ. ಸೊ ಅಮ್ಮನ ಜೊತೆನೇ ಓಡಾಡ್ತಿದ್ಲು, ಹೊರಟೋಗ್ತಾರೆ ಅಂತ ಹೇಳಿ. ನೋಡ್ತಿರ್ಬೋದು ನಮ್ಮಮ್ಮ ಎಲ್ಲಿಗೋದ್ರೂ ಜೊತೆನೇ ಹೋಗ್ತಿದ್ಲು. ನಮ್ಮಮ್ಮ ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದರು, ತಿಂಡಿ ಎಲ್ಲ ಮಾಡಿ ನೆಕ್ಸ್ಟ್ ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದರು. ನೋಡ್ತಿರ್ಬೋದು ನಾನು ಬರ್ತೀನಿ ಅಂತ ತುಂಬ ಹಠ ಮಾಡ್ತಿದ್ಲು ನಮ್ಮಮ್ಮ. ನಾನು ಊರಿಗೆ ಹೋಗಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಕ್ಕೆ, ಅಂದರೆ ಹುಷಾರಿಲ್ಲ ನನಗೆ, ಚುಚ್ಚಿ ಮಾಡ್ಸೋಕೆ ಹೋಗ್ತಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಹೋದರು. ಅಂದರೆ ಹೋದರೆ ಇರ್ತಾಳೆ, ಅಂದರೆ ಮುಂಚೆ ಇರ್ತಿದ್ಲು, ಬಟ್ ಇವಾಗ ಮಮ್ಮಿ ಬೇಕು ಅಂತ ನೈಟೆಲ್ಲ ಅಳ್ತಾಳೆ. ಸೊ ಹಾಗಾಗಿ ಕಳಿಸ್ಲಿಲ್ಲ. ವೆಲ್ಕಮ್ ಬ್ಯಾಕ್. ನಮ್ಮಮ್ಮ ಊರಿಗೆ ಹೋದರು. ಒಂದಿನ ಅಷ್ಟೇ ಇಲ್ಲಿ ಸ್ಟೇ ಆಗಿದ್ದು. ಆ್ಯಂಡ್ ಅಲ್ಲಿ ಹೊರಟರು, ಬೆಳಿಗ್ಗೆನೇ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟರು. ನೆಕ್ಸ್ಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಫ್ರೆಂಡ್ಸ್, ನಾನು ಮೀಶೋಯಿಂದ ಕಿಚನ್ಗೆ ಅಂತ ಹೇಳಿ ವಾಲ್ ಹೂಕ್ಸ್ ತರಿಸಿದ್ದೆ. ಇದು ಸೌಟ್ ಮತ್ತು ಇಕ್ಲ ಎಲ್ಲ ಜಾಲ್ರಿ ಎಲ್ಲನೂ ಹಾಕ್ಕೊಬೋದು ಅಂತ ಹೇಳಿ, ಹ್ಯಾಂಗ್ ಮಾಡ್ಬೋದು ಅಂತ ಹೇಳಿ ತರಿಸಿದ್ದೆ. ಇದ್ರದ್ದು ಫುಲ್ ಡೀಟೇಲ್ಸ್ ಹೇಳ್ತೀನಿ, ಪ್ರೈಸ್ ಎಷ್ಟು ಏನು ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಕಿಚನ್ಗೆ ಅಂತ ಹೇಳಿ ವಾಲ್ ಹೂಕ್ನ ತರಿಸಿದ್ದೀನಿ. ಇದು ನಾನು ತರಿಸಿದ್ದು ಮೀಶೋಯಿಂದ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು 110 ರೂಪೀಸ್. ಇದರಲ್ಲಿ 30 ಪೀಸಸ್ ಬರುತ್ತೆ. ಈ ಥರದ್ದು 30 ಬರುತ್ತೆ, ಅಂದರೆ 30. ತುಂಬ ಚೆನ್ನಾಗಿದೆ. ಅಂದರೆ ಇದನ್ನು ಕಿಚನ್ಗಾರ ಯೂಸ್ ಮಾಡ್ಬೋದು, ಬಾತ್ರೂಮ್ಗಾದ್ರೆ ಯೂಸ್ ಮಾಡ್ಬೋದು, ಮತ್ತು ಕಿಚನಲ್ಲಿ ಸೌಟ್ ಮತ್ತು ಜಾಲ್ರಿ ಈ ಥರ ಐಟಮ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಸ್ಟಿಕ್ಕರ್ ಇರುತ್ತಲ್ಲ, ಅದನ್ನು ಎಳೆದ್ಬಿಟ್ಟು ಗೋಡೆಗೆ ಅಂಟಿಸೋದು. ಸೊ ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ಆರಾಮಾಗಿ ತಗೊಬೋದು. ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು.
ಇವಾಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಬ್ರೆಡ್ ಇತ್ತು, ಅದಕ್ಕೆ ತುಪ್ಪ ಹಾಕಿ ಬೇಯಿಸೋಣ ಅಂತ ಹೇಳಿ ಪಾಪು ಮಲಗಿದ್ಲು, ನಾನು ಕೂಡ ಮಲಗಿದ್ದೆ. ಸೊ ನಿದ್ದೆ ಎಲ್ಲ ಮುಗೀತು ಪಾಪುದು. ನೆಕ್ಸ್ಟ್ ಅವಳಿಗೆ ಬ್ರೆಡ್ಗೆ ತುಪ್ಪ ಹಾಕಿ ಬೇಯಿಸ್ಕೊಡೋಣ ಅಂತ ಹೇಳಿ ಬೇಯಿಸ್ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ರೋಸ್ಟ್ ಮಾಡಿಕೊಟ್ರೆ ಪಾಪುಗಳಿಗೆ. ಅಲ್ಲಿಗೆ ತುಪ್ಪ ಅಲ್ಲಿಗೆ ಹಾಕ್ಬಿಟ್ಟು ತವ ಮೇಲೆ, ಅಂದರೆ ಸಪ್ರೇಟಾಗಿ ಇದಕ್ಕೇ ತವ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾನು ಆ ಪಾಪುಗೆ ಬೇಯಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಂಜೆ ಟೈಮ್ ತಿನ್ನೋಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ. ಬಾಣಂತನ ಟೈಮಲ್ಲಿ ಮಾತ್ರ ನಮ್ಮಮ್ಮ ತುಂಬ ಈ ಥರ ಬ್ರೆಡ್ನ ಬೇಯಿಸ್ಕೊಡ್ತಿದ್ರು, ತುಂಬಾ ತಿಂದಿದ್ದೀನಿ. ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಮಾತ್ರ. ಪಾಪುಗಳಿಗೂ ತಿನ್ನಿಸಿದ್ರು ಒಳ್ಳೇದು, ಅಂದರೆ ತುಪ್ಪ ಹಾಕೆಲ್ಲ ಬೇಯಿಸಿರ್ತೀವಲ್ಲ, ಸೊ ಹಾಗಾಗಿ ಒಳ್ಳೆಯದು. ಸೊ ನನಗೂ ಇಷ್ಟನೇ, ನಾನು ತಿಂತೀನಿ. ಒಂದು 2 ಪೀಸಸ್ ತಿಂತೀನಿ. ಪಾಪು 1 ಪೀಸ್ ತಿಂದಳು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಾಡಿಕೊಡಿ, ನೀವು ಕೂಡ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್. ಸೊ ಫ್ರೆಂಡ್ಸ್, ಬೇಯಿಸೆಲ್ಲ ಆಯಿತು. ಒಂದು 5-6 ಬೇಯಿಸಿದೆ. ಟಿ ವಿನಲ್ಲಿ ನಾನು ಚಿಂಟು ಹಾಕಿ ಕೊಟ್ಟಿದ್ದೆ. ಟಿ ವಿಲಿ ಚಿಂಟುನಾರ ನೋಡ್ಕೊಂಡು ತಿನ್ನಲಿ ಅಂತ ಹೇಳಿ ತಿನ್ನೋಕೆ ಕೊಟ್ಟೆ, ಬಟ್ ತಿನ್ನಲಿಲ್ಲ. 1 ಬೈಟ್ 2 ಬೈಟ್ ಅಷ್ಟೇ ತಿಂದಿದ್ದು ಅವಳು. ಸೊ ನೆಕ್ಸ್ಟ್ ನಾನೇ ತಿನ್ಸೋಣ ಅಂತ ಹೇಳಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೆ. ಅವಳು ನನಗೆ ತಿನ್ನಿಸ್ತೀನಿ, ನೀನು ನನಗೆ ತಿನ್ನಿಸು, ನಾನು ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿ ತಿನ್ನಿಸ್ತಿದ್ಲು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.